1700ರ ದಶಕ ಶರಾವತಿ ಅರಣ್ಯದಲ್ಲಿ ಒಂದು ರೋಚಕ ದೈವಿಕ ಕಥೆ ಹುಟ್ಟಿತು. ಶೇಷಪ್ಪ ಬೇಟೆಗಾರ. ಒಂದು ದಿನ ಆತ ಕಳೆದು ಹೋಗುತ್ತಾನೆ. ಹೊತ್ತೊತ್ತಿಗೆ ಮಂಕಾದ ಕಾಡು, ಆಳವಾದ ಮೌನ. ಆಗ ಏನಾಯಿತು? ಎಚ್ಚರವಾಗಿ ಎದ್ದು ನೋಡಿದಾಗ ಅವನು ಒಂದು ಮರದ ಕೆಳಗಿದ್ದ. ಅಲ್ಲೇ ಕಾಣುತ್ತದೆ ದಿವ್ಯ ರೂಪ. ನನ್ನ ಮಂದಿರ ಕಟ್ಟಿಸು ಎಂದು ದೈವಿಕ ಬ್ರಾಹ್ಮಣ ದುಗ್ಗಜ್ಜನ ಸಹಾಯದಿಂದ ದೇವಾಲಯ ಕಟ್ಟಿಸುತ್ತಾನೆ. ಆದರೆ ಅದು ದೇಹಾವಲಯವಲ್ಲ, ಅದು ಶ್ರದ್ಧೆಯ, ಭಕ್ತಿಯ, ಶಕ್ತಿಯ ಸಿಂಹಾಸನ. ನೀವು ನೋಡ್ತಾ ಇದ್ದೀರಾ CV ಎಡಿಟಿವ್ ಚಾನಲ್. ನೀವಿನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ಕಡೆ ಕಾಣುವ ಬೆಲ್ ಐಕಾನ್ ಒತ್ತಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ರೋಚಕ ಇತಿಹಾಸದೊಂದಿಗೆ ನಿಮ್ಮೊಂದಿಗೆ ನಿಮ್ಮ CV. ಸಿಗಂದೂರು ಎನ್ನುವ ಹೆಸರು ಜಗತ್ ಪ್ರಸಿದ್ಧವಾಗಿದ್ದೇ ಇಲ್ಲಿನ ಶ್ರೀ ಚೌಡೇಶ್ವರಿ ಅಮ್ಮನವರ ಕ್ಷೇತ್ರದ ಮಹಿಮೆಯಿಂದ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರನ್ನು ತನ್ನತ್ತ ಸೆಳೆದುಕೊಳ್ಳುತ್ತಿರುವ ಶ್ರೀ ಕ್ಷೇತ್ರ ಸಿಗಂದೂರಿನ ಇತಿಹಾಸವೇನು ಗೊತ್ತಾ? ಅಪಾರ ಮಹಿಮೆಯುಳ್ಳ ದೈವಿ ಶಕ್ತಿ ಪೀಠಗಳಲ್ಲಿ ಶ್ರೀ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ಕ್ಷೇತ್ರವು ಒಂದು. ಇಲ್ಲಿನ ದೇವಿಯ ದರ್ಶನವನ್ನು ಪಡೆಯಲು ದೇಶ ವಿದೇಶಗಳಿಂದ ಭಕ್ತರು ಭೇಟಿ ನೀಡುತ್ತಾರೆ. ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನವು ಭಾರತದ ಕರ್ನಾಟಕ ರಾಜ್ಯದ ಶಿವಮೊಗ್ಗದ ಸಿಗಂದೂರು. ಈ ದೈವಿಕ ದೇವಾಲಯವು ಸಿಗಂದೂರು ಗ್ರಾಮದ ಪ್ರಮುಖ ಆಕರ್ಷಣೀಯ ಶಕ್ತಿಯಾಗಿದೆ. ಈ ದೇವಾಲಯವನ್ನು ಚೌಡೇಶ್ವರಿ ಎಂದು ಕರೆಯಲ್ಪಡುವ ಸಿಗಂದೂರೇಶ್ವರಿ ದೇವಿಗೆ ಸಮರ್ಪಿಸಲಾಗಿದೆ. 300 ವರ್ಷಗಳ ಹಿಂದೆ ಪವಿತ್ರ ಶರಾವತಿ ನದಿಯ ದಡದಲ್ಲಿ ದೇವಿ ಎಲೆ ಕಂಡುಬಂದಿದೆ ಎಂದು ಹೇಳಲಾಗುತ್ತದೆ. ಶ್ರೀ ಕ್ಷೇತ್ರ ಸಿಗಂದೂರು ಶ್ರೀ ಚೌಡೇಶ್ವರಿ ದೇವಿಯ ಇಲ್ಲಿ ನೆಲೆಸಿ ಸಾವಿರಾರು ಭಕ್ತರನ್ನು ಅನುಗ್ರಹಿಸಿದ ಐತಿಹಾಸಿಕ ಕಥೆಯಿದೆ. 18ನೇ ಶತಮಾನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 100 ಕುಟುಂಬಗಳು ಕೃಷಿಯನ್ನು ತಮ್ಮ ಮುಖ್ಯ ಕಸುಬನ್ನಾಗಿ ಮಾಡಿಕೊಂಡು ಕೆಲವು ಬಾರಿ ಬೇಟೆಯನ್ನಾಡುವ ಮೂಲಕ ಇಲ್ಲಿ ತಮ್ಮ ವಾಸಸ್ಥಾನವನ್ನು ಕಂಡುಕೊಂಡಿದ್ದವು. ಈ ಗ್ರಾಮದಲ್ಲಿ ಶ್ರೀ ಶೇಷಪ್ಪ ನಾಯಕ ಕುಟುಂಬದವರು ಸಹ ವಾಸಿಸುತ್ತಿದ್ದರು. ಅವರು ಶ್ರೀದೇವಿಯ ಭೂಮಿಗೆ ಬರಲು ಮತ್ತು ಸಾವಿರಾರು ಭಕ್ತರನ್ನು ಆಶೀರ್ವದಿಸಲು ನಿಜವಾದ ಕಾರಣೀಕರ್ತರಾದವರು. ಅವರು ಆ ಸ್ಥಳದಲ್ಲಿ ಅನೇಕ ವರ್ಷಗಳಿಂದ ಪೂಜಿಸುವ ಚೌಡಿಯನ್ನು ಪ್ರಾರ್ಥಿಸಿಕೊಂಡು ಬಂದರು. ಒಂದು ದಿನ ಶ್ರೀ ಶೇಷಪ್ಪನು ಈ ಗ್ರಾಮಸ್ಥರೊಂದಿಗೆ ಕಾಡಿಗೆ ಬೇಟೆಯಾಡಲು ಹೋಗಲು ನಿರ್ಧರಿಸಿದನು. ಹಾಗೂ ಒಬ್ಬಟ್ಟಿಯಾಗಿ ಕಾಡಿಗೆ ಬೇಟೆಯಾಡಲು ಹೊರಟು ಹೋದನು. ಬೇಟೆಯಾಡುತ್ತಾ ಕಾಡಿನ ದಾರಿಯಲ್ಲಿ ಮುಂದೆ ಸಾಗುತ್ತಿದ್ದಂತೆ ಅವನು ತಾನು ನಡೆದು ಬಂದ ಮಾರ್ಗವನ್ನು ಮರೆತು ಬಿಟ್ಟನು. ಸೂರ್ಯಾಸ್ತ ಮಾನವದಲ್ಲಿ ಕತ್ತಲಾಗುತ್ತಿದ್ದಂತೆ ಭಯಭೀತನಾದ ಅವನು ಇದ್ದಕ್ಕಿದ್ದಂತೆ ಪ್ರಖರವಾದ ಬೆಳಕನ್ನು ನೋಡಿ ಗಾಬರಿಯಾದನು. ಆಗ ಶ್ರೀ ಶೇಷಪ್ಪನು ಕಾಪಾಡು ಚೌಡಮ್ಮ ಎಂದು ಚೌಡಮ್ಮ ತಾಯಿಯನ್ನು ಕೂಗಿದನು ಮತ್ತು ಪ್ರಜ್ಞೆ ಕಳೆದುಕೊಂಡು ತಲೆಯಿದ್ದನು. ಸ್ವಲ್ಪ ಸಮಯದ ನಂತರ ಅವನು ಎಚ್ಚರಗೊಂಡು ಮಸುಕಾದ ಕಣ್ಣುಗಳಿಂದ ಅಲೆವು ಹೊಳೆಯುವ ಕಲ್ಲುಗಳನ್ನು ನೋಡಿದನು ಮತ್ತು ಮಧುರವಾದ ತಾಯಿಯಂತ ಧ್ವನಿಯೊಂದು ಪ್ರತಿಧ್ವನಿಸಿತು. ಚಿಂತಿಸಬೇಡ ಮಗು,
ನಾನು ಜಗತ್ತನ್ನು ಆಶೀರ್ವದಿಸಲು ಇಲ್ಲಿಯೇ ಇರುತ್ತೇನೆ. ನನಗಾಗಿ ಇಲ್ಲಿ ದೇವಾಲಯವನ್ನು ನಿರ್ಮಿಸಿ ನನ್ನನ್ನು ಚೌಡಮ್ಮ ಎಂದು ಪೂಜಿಸಬೇಕು. ಈ ಸ್ಥಳದಲ್ಲಿ ನನ್ನನ್ನು ಪ್ರಾರ್ಥಿಸಲು ಬರುವ ಎಲ್ಲ ಭಕ್ತರನ್ನು ನಾನು ಆಶೀರ್ವದಿಸುತ್ತೇನೆ ಎಂದು ಆ ಧ್ವನಿಯು ಹೇಳಿತು. ಆ ದಿನದಿಂದ ಶ್ರೀ ಶೇಷಪ್ಪನ ದಿನಚರಿಯ ಬದಲಾಯಿತು ಮತ್ತು ಅವರು ಆದಿಶಕ್ತಿಗೆ ದೈನಂದಿನ ಪೂಜೆಯನ್ನು ಪ್ರಾರಂಭಿಸಿದರು ಮತ್ತು ನಂತರ ಅವರು ಎಲ್ಲ ನಿಯಮಿತ ಕೆಲಸಗಳನ್ನು ಮಾಡುತ್ತಾ ಬಂದನು. ಪ್ರತಿದಿನದ ಪೂಜೆಯನ್ನು ಬ್ರಾಹ್ಮಣ ಪೂಜಾರಿಯಿಂದ ಮಾಡಿದರೆ ಮಂಗಲಕರವೆಂಬ ಭಾವನೆ ಅವರಲ್ಲಿ ಮೂಡಲು ಆರಂಭವಾಯಿತು. ಪುರೋಹಿತ ವರ್ಗದವರಿಂದ ಇಲ್ಲಿ ಪೂಜೆ ಮಾಡಿಸಿದರೆ ವೇದ ಪುರಾಣಗಳ ಪಠಣದಿಂದ ಭಕ್ತಿ ಹೆಚ್ಚಾಗುತ್ತದೆ ಎಂಬುದನ್ನು ಅರಿತುಕೊಂಡರು. ಪ್ರತಿನಿತ್ಯ ಪೂಜೆ ಮಾಡಲು ಒಬ್ಬ ಬ್ರಾಹ್ಮಣನನ್ನು ನಾಮನಿರ್ದೇಶನ ಮಾಡಲು ಕೇಳಿಕೊಂಡರು. ಆಗ ಅವರೆಲ್ಲರೂ ಶ್ರೀದೇವಿಗೆ ಯಾವುದೇ ಜಾತಿ ಅಥವಾ ಯಾವುದೇ ಧರ್ಮವಿಲ್ಲ, ಆದ್ದರಿಂದ ನೀವು ಪೂಜೆ ಮಾಡಲು ಸರಿಯಾದ ವ್ಯಕ್ತಿ, ನೀವು ಅದೇ ರೀತಿ ಮಾಡುವುದನ್ನು ಮುಂದುವರಿಸಿ ಎಂದು ಹೇಳಿದರು. ಆದರೂ ತಾನೇ ಪೂಜೆ ಮಾಡುವುದು ಸರಿಯಲ್ಲವೆಂಬುದು ಮತ್ತೆ ಮತ್ತೆ ಶ್ರೀ ಶೇಷಪ್ಪನವರನ್ನು ಕಾಣತೊಡಗಿತು. ಅವರು ಬ್ರಾಹ್ಮಣ ಪೂಜಾರಿಗಾಗಿ ಪದೇ ಪದೇ ಒತ್ತಾಯಿಸಿದ ನಂತರ ಎಲ್ಲರೂ ಇಲ್ಲಿ ಬ್ರಾಹ್ಮಣ ಪೂಜೆಗೆ ಸಮ್ಮತಿಯನ್ನು ನೀಡಿದರು. ಅವರೆಲ್ಲರೂ ಸೇರಿ ಒಂದು ದೇವಾಲಯವನ್ನು ನಿರ್ಮಿಸಿ ಪ್ರತಿನಿತ್ಯ ಪೂಜೆಯನ್ನು ನೆರವೇರಿಸಿಕೊಂಡು ಬಂದರು. ಇದರಿಂದ ಶ್ರೀ ದೇವಿ ಚೌಡೇಶ್ವರಿ ಅವರ ಎಲ್ಲ ದುಃಖ ಮತ್ತು ವಿವಾದಗಳನ್ನು ಪರಿಹರಿಸಿ ಆ ಊರಿನಲ್ಲಿ ಸಂತೋಷ ಸೌಭಾಗ್ಯ ಮನೆ ಮಾಡುವಂತೆ ಮಾಡಿದರು. ಮತ್ತೊಂದು ಕಡೆ ನದಿ, ಮಧ್ಯಭಾಗದಲ್ಲಿ ಇರುವ ಶೀಗೆ ಕಣಿವೆ ಎನ್ನಲಾಗುವ ದಟ್ಟ ಕಾಡು, ಅದಕ್ಕೆ ದೇವಕಾಡು ಎಂದರೆ ಹೆಸರು. ಈ ಕಾಡಿನಲ್ಲಿ ವನದೇವತೆಯಾಗಿ ದೇವಿ ಸಂತರಿಸುತ್ತಾಳೆ ಎಂಬುದು ಪಾರಂಪರಿಕ ನಂಬಿಕೆ. ಈ ಕಾಡಿನಲ್ಲಿ ಬಿದಿರು, ಬೆತ್ತ, ಶೀಗೆ, ವಿವಿಧ ಜಾತಿಯ ಮರ ಪಟ್ಟಿಗಳಿಂದ ಆವೃತವಾದ ದೇವಿ ಬನ. ಅಲ್ಲಿದ್ದ ಬೃಹತ್ ನಾಗಸಂಪಿಗೆ ಮರದಲ್ಲಿ ಇದ್ದ ಆಕಾರರಹಿತ ಶಿಲೆಯೇ ಸಿಗಂದೂರು ಚೌಡಮ್ಮನವರ ಮೂಲ ಸ್ಥಾನ. ಈ ಶಿಲೆಯನ್ನು ಸಿಗಂದೂರು ದೇವಾಲಯದಲ್ಲಿ 1990ನೇ ಇಸ್ವಿಯಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತದೆ. ಸಿಗಂದೂರು ಚೌಡೇಶ್ವರಿಯ ಸನ್ನಿಧಾನ ಇಲ್ಲಿ ಜಾತಿ ಭೇದವಿಲ್ಲ, ಪೂಜೆ ಪುನಸ್ಕಾರಕ್ಕೆ ನಿಬಂಧನೆಗಳಿಲ್ಲ, ಕಾಣಿಕೆ ಸಲ್ಲಿಸುವುದಕ್ಕೆ ಮಾನದಂಡವಿಲ್ಲ. ಭಕ್ತಿಯಿಂದ ಸಲ್ಲಿಸುವ ಪ್ರಾರ್ಥನೆ ನಿವೇದಿಸಿಕೊಂಡು ಯಥಾಶಕ್ತಿಯನ್ನು ಕಟ್ಟಿಕೊಳ್ಳುವ ಹರಕೆ ಇಲ್ಲಿನ ಪದ್ಧತಿ. ಕಳ್ಳತನದ ಪ್ರಕರಣಗಳಲ್ಲಿ ಕಂದಮಾಲನ್ನು ಮರಣಿಸದಿದ್ದರೆ ಭೂತರಾಯ ರಕ್ತ ಹೇರುತ್ತಾನೆ ಎಂಬ ಭಯ ಸಾರ್ವತ್ರಿಕವಾಗಿದೆ. ಕಳ್ಳರು ಸಿಗಂದೂರಿಗೆ ಹರಕೆ ಕಂಡುಕೊಂಡಿದ್ದಾರೆ ಎಂಬ ಸುದ್ದಿ ತಿಳಿದು ಕದ್ದ ಮಾಲನ್ನು ಮಾಲಕನ ಮನೆ ಸಮೀಪ ಒಯ್ದು ಇಟ್ಟು ದೇವಿಗೆ ಶರಣಾಗುವ ಘಟನೆಗಳು ಆಗಾಗ್ಗೆ ನಡೆಯುತ್ತಲೇ ಇರುತ್ತವೆ. ಸಂತತಿ, ಆರೋಗ್ಯ, ದಾರಿದ್ರ್ಯ ನಿವಾರಣೆ, ಕಂಕಣ ಬಲ ಮೊದಲಾದ ಅಭಿಲಾಷೆಯುಳ್ಳವರು ಸನ್ನಿಧಾನಕ್ಕೆ ಬಂದು ಚೌಡಮ್ಮನಲ್ಲಿ ಹರಕೆ ಹೊರುತ್ತಾರೆ. ತಿಂಗಳೊಪ್ಪತ್ತಿನಲ್ಲಿಯೇ ಇಷ್ಟಾರ್ಥ ಫಲಿಸಿ ಮತ್ತೆ ಬಂದು ಹರಕೆ ತೀರಿಸುತ್ತಾರೆ. ಸಂತತಿ ಭಾಗ್ಯಕ್ಕೆ ತೊಟ್ಟಿಲು ಪೂಜೆ, ತುಲಾಭಾರ ಮುಂತಾದ ಹರಕೆಗಳನ್ನು ಭಕ್ತರು ಮಾಡಿಕೊಡುತ್ತಾರೆ. ಮದುವೆಯಾಗಿ 6 ವರ್ಷಗಳಾದರೂ ಮಕ್ಕಳಾಗದವರು ಇಲ್ಲಿ ಹರಕೆ ಕಟ್ಟಿಕೊಂಡು ಸಂತತಿ ಪಡೆದ ಸಾವಿರಾರು ನಿದರ್ಶನಗಳಿವೆ. ವೈದ್ಯರು ಕೈ ಚೆಲ್ಲಿದ ಸಾವಿನ ಸಮೀಪವಾದ ಕೆಲ ರೋಗಿಗಳು ಇಲ್ಲಿ ಹರಕೆ ಮಾಡಿಕೊಂಡು ಬದುಕಿ ಇಂದಿಗೂ ಗಟ್ಟಿಮುಟ್ಟಾಗಿ ಬಾಳುತ್ತಿರುವುದು ಇಲ್ಲಿನ ನಿದರ್ಶನವಾಗಿದೆ. 2005ನೇ ಇಸವಿಯವರೆಗೂ ಸ್ಥಳೀಯರಿಗಷ್ಟೇ ಗೊತ್ತಿದ್ದ ಸಿಗಂದೂರು ಪವಾಡ ಸದೃಶ ಕ್ಷೇತ್ರವಾಗಿ ಬೆಳೆದು ರಾಜ್ಯಾದ್ಯಂತ ಹೆಸರುವಾಸಿಯಾಗಿದೆ. ಹಲವು ತಲ್ಲಣಗಳಿಗೆ ಸಾಕ್ಷಿಯಾಗಿದ್ದ ಕರೂರು ಹೋಬಳಿಯ ಕುಗ್ರಾಮವೊಂದು ಜಾಗತಿಕ ನಕಾಶೆಯಲ್ಲಿ ಕಾಣಿಸಿಕೊಂಡಿದೆ. ಬನ್ನಿ, ನಾವೆಲ್ಲರೂ ಶ್ರೀ ಸಿಗಂದೂರೇಶ್ವರಿ ಅಮ್ಮನವರನ್ನು ನೆನೆಯುತ್ತಾ ಆ ದೇವಿ ಕೃಪೆಗೆ ಪಾತ್ರರಾಗೋಣ. ಈ ವಿಡಿಯೋ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಂದನೆಗಳು.